ನಾವೀಗ ನಾಗಪುರ ವಾರ್ಡಲ್ಲಿದ್ದೀವಿ. ಸೋಲಾರ್ ಹಾಕ್ತೀವಿ ಅಂತ ಅಂದ್ಬಿಟ್ಟು ಒಂದು ಮನೆಗೆ 50,000 ಸೋಲಾರು. ಇಲ್ಲಿವರೆಗೂ ಎರಡು ವರ್ಷ 3 ವರ್ಷ ಆಯಿತು. ಗೋಪಾಲಣ್ಣ ಇರೋವರೆಗೂ ಎಲ್ಲ ಕೆಲಸನೂ ಚೆನ್ನಾಗಿದೆ, ಎಲ್ಲ ಪರವಾಗಿಲ್ಲ ಸರ್. ಅವ್ರು ಇರೋವರೆಗೆ ಏನು ತೊಂದರೆ ಏನಿಲ್ಲ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಟ್ಟು 12 ವಾರ್ಡ್ಗಳ ಪೈಕಿ ನಾಗಪುರ ವಾರ್ಡ್ ಕೂಡ ಒಂದು. ಇಲ್ಲಿನ ಶಾಸಕರು ಕೆ ಗೋಪಾಲಯ್ಯನವರು ಒಂದು ಉಪಚುನಾವಣೆಯೂ ಸೇರಿದಂತೆ 4 ಬಾರಿ ಶಾಸಕರು ಮತ್ತು 2 ಬಾರಿ ಸಚಿವರಾಗಿ ಕೆಲಸ ಮಾಡಿದಂಥ ಗೋಪಾಲಯ್ಯನವರು ಈ ಕ್ಷೇತ್ರದಲ್ಲಿ ತಮ್ಮ ಪ್ರಭಾವವನ್ನು ಹೊಂದಿದ್ದಾರೆ. ಇಲ್ಲಿರುವಂಥ ವಾರ್ಡ್ಗಳಲ್ಲಿ ರೋಡ್ಸ್ ಆಗಿರ್ಬೋದು, ಗಾರ್ಬೇಜ್ ಆಗಿರ್ಬೋದು ಮತ್ತು ಇಲ್ಲಿರುವಂಥ ಕೆಲವೊಂದು ಪಾರ್ಕ್ಗಳು ನಳನಳಿಸುವಂತೆ ಆಗೋದಕ್ಕೆ ಗೋಪಾಲಯ್ಯನವರ ಒಂದು ಶ್ರಮ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಬನ್ನಿ, ಇದೆಲ್ಲವನ್ನು ಹೊರತುಪಡಿಸಿ ಇನ್ನೇನು GBA ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಈ ವಾರ್ಡ್ನ ಜನ ಏನು ಹೇಳ್ತಾರೆ, ಇಲ್ಲಿ ಯಾವೆಲ್ಲ ಸಮಸ್ಯೆಗಳಿಂದ ಜನ ಬಳಲ್ತಾ ಇದ್ದಾರೆ, ಅಥವಾ ಇಲ್ಲಿನ ಕೆಲಸ ಕಾರ್ಯಗಳು ಜನರ ನಿರೀಕ್ಷೆಗೂ ಮೀರಿ ಏನಾದರೂ ನಡೆದಿದ್ದಾಗಿದೆಯಾ, ಏನು ಹೇಳ್ತಾರೆ ಬನ್ನಿ ಕೇಳುವ. ಆಲ್ಮೋಸ್ಟ್ ಎಲ್ಲ ಕಡೆ ಕೆಲಸ ಮಾಡ್ತಿದ್ದಾರೆ ಸರ್. ಎಲ್ಲೂ ಇಂಥ ಕಡೆ ಪ್ರಾಬ್ಲಮ್ ಇದೆ ಅಂತ ಎಲ್ಲ ನಮ್ಮ ನಾಗಪುರ ವಾರ್ಡಲ್ಲಿ ಒಂದು ಗುಂಡಿ ಇಲ್ಲ. ಇರೋ ಕಡೆ ಎಲ್ಲ ರೋಡು, ಚರಂಡಿ, ಪ್ರತಿಯೊಂದು ಕೆಲಸ ಚೆನ್ನಾಗಿದೆ. ಮರಗಳು ಎಲ್ಲರೂ ಸ್ವಲ್ಪ ಜಗ್ಗಿದ್ರೆ ಅದೆಲ್ಲ ಕಟ್ ಮಾಡಿಸೋದು, ಇದು ಮಾಡೋದೆಲ್ಲ ಭಾಳ ಚೆನ್ನಾಗಿದೆ. ಒಂದು ಫೋನ್ ಮಾಡಿಸ್ತಾನೆ ಬಂದಿದೆ, ಆವಾಗಲೇ ಬಂದುಬಿಟ್ಟು ಸಡನ್ನಾಗೆ ಲೇಬರ್ ಕಳಿಸ್ಬಿಟ್ಟು ಕೆಲಸ ಮಾಡಿಸ್ಕೊಡ್ತಾರೆ. ಪ್ರಾಬ್ಲಮ್ಸ್ ಏನಿದೆ ಅಂದರೆ ಇಲ್ಲಿ ಒಂಟಿ ಮನೆಯಿಂದ ಕಟ್ಟಿದ್ರು, ಮನೆಗಳೆಲ್ಲ ಕಟ್ಟಿದ್ರು. ಸೋಲಾರ್ನ ಮಾತ್ರ ಸೋಲಾರ್ ಹಾಕ್ತೀವಿ ಅಂತ ಅಂದ್ಬಿಟ್ಟು ಒಂದು ಮನೆಗೆ 50,000 ಸೋಲಾರು. ಇಲ್ಲಿವರೆಗೂ ಎರಡು ವರ್ಷ 3 ವರ್ಷ ಆಯಿತು. ಇದುವರೆಗೂ ಯಾವುದೇ ಕಾರಣಕ್ಕೂ ಕೂಡ ಸೋಲಾರ್ ಹಾಕ್ಸಿಲ್ಲ ಅವರು. ಯಾರು? ಗೋಪಾಲಯ್ಯ ಅವ್ರಿಗೆ ಅದು ಸಂಬಂಧಪಡುತ್ತೆ, ಅವ್ರಿಗೆ ಸಂಬಂಧಪಡೋದು. ಏನೇ ಕೆಲಸ ಇದ್ದರೂ ನಾವು ಡೈರೆಕ್ಟಾಗಿ ಹೋಗಿ ಮಾತಾಡ್ಬೋದು. ಅಲ್ಲಿ ಇಲ್ಲಿ ಹೋಗಂತಿಲ್ಲ. ಅವರು ವಾರಕ್ಕೆ 2 ಸಲ 3 ಸಲ ಇಲ್ಲಿ ಬರ್ತಾರೆ ಆಫೀಸ್ಗೆ. ನಮ್ಮ ಏನೇ ಸಮಸ್ಯೆಗಳಿದ್ರು ನಾವು ಒಂದು ಲೆಟ್ರ್ ತೊಗೊಂಡೋಗಿ ಅಥವಾ ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡಿ ಕೆಲಸ ಮಾಡಿಸ್ಕೋತೀವಿ. ಏನು ಡೆವಲಪ್ಮೆಂಟ್ ಏನು ಮಾಡಿಲ್ಲ. ಹೋದ ಸರಿ ಕೌನ್ಸಿಲರ್ ಇದ್ರಲ್ಲ, ಏನು ಡೆವಲಪ್ಮೆಂಟ್ ಮಾಡಿಲ್ಲ. ಅದರಿಂದ ಬೇರೆಯವ್ರನ್ನ ಯಾರನ್ನ ಆಯ್ಕೆ ಮಾಡಿದ್ರೆ ಎಲ್ಲ ಕೂತ್ಕೊಂಡು ಮಾತಾಡಬೇಕು. ಸರ್, ಏನು ಕೆಲಸ ಆಗಬೇಕಾಗಿತ್ತಲ್ಲ, ಏನೋ ನಮ್ಮ ಗೋಪಾಲಣ್ಣ ಇರೋವರೆಗೂ ಎಲ್ಲ ಕೆಲಸನೂ ಚೆನ್ನಾಗಿದೆ, ಎಲ್ಲ ಪರವಾಗಿಲ್ಲ ಸರ್. ಅವ್ರು ಇರೋವರೆಗೆ ಏನು ತೊಂದರೆ ಏನಿಲ್ಲ, ಎಲ್ಲ ಸಮಸ್ಯೆಗಳು ಚೆನ್ನಾಗಿರ್ತದೆ, ಯಾವ ತೊಂದರೆ ಏನಿಲ್ಲ. ಇದು GBA ಪಶ್ಚಿಮ ವಲಯದ ಮತ್ತು ಬೆಂಗಳೂರು ಉತ್ತರ ಲೋಕಸಭಾ ವ್ಯಾಪ್ತಿಯಲ್ಲಿ ಬರೋ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವಾರ್ಡ್ಗಳಲ್ಲೊಂದು. ವಾರ್ಡ್ ನಂಬರ್ 41. ಇಲ್ಲಿನ ಈ ಹಿಂದಿನ BBMP ಕಾರ್ಪೊರೇಟರ್ ಅಂದ್ರೆ JDSನ ಭದ್ರೇಗೌಡ ಅವರು. ಅದಕ್ಕೂ ಮುನ್ನ ಬಿಜೆಪಿಯ S ಹರೀಶ್ ಅವರು ನಾಗಾಪುರ ವಾರ್ಡ್ನ ಕಾರ್ಪೊರೇಟರ್ ಆಗಿದ್ರು. ಇಲ್ಲಿನ ಜನಸಂಖ್ಯೆ ಬಂದು 17,517 ಪುರುಷರು, 16,822 ಮಂದಿ ಮಹಿಳೆಯರು ಸೇರಿದಂತೆ ಒಟ್ಟು 34,346 ಆಗಿದ್ದು ಸಾಮಾನ್ಯ ವರ್ಗಕ್ಕೆ ಸೇರಿದ್ದಾಗಿದೆ. ಇತ್ತ ರಾಜಾಜಿನಗರಕ್ಕೆ ಅತ್ತ ಬಸವೇಶ್ವರ ನಗರಕ್ಕೆ ಹೊಂದಿಕೊಂಡಂತಿರೋ ನಾಗಾಪುರದಲ್ಲಿ ಹೇಳಿಕೊಳ್ಳುವಂತಹ ಸಮಸ್ಯೆಗಳಿಲ್ಲದಿದ್ರೂ ಕೂಡ ಇಲ್ಲಿನ ಕೆಲ ಪಾರ್ಕ್ಗಳ ಸುತ್ತಮುತ್ತ ಕಸದ ರಾಶಿ ಬಿದ್ದಿರೋದು ಸುಳ್ಳಲ್ಲ. ಇನ್ನು ನೀರಿನ ಪೈಪ್ಲೈನ್ ಅಳವಡಿಸಬೇಕೆಂದು ವಾರ್ಡ್ ಜನರ ಬೇಡಿಕೆಯಾಗಿದೆ. ಅಲ್ಲಲ್ಲಿ ಬೀದಿ ನಾಯಿಗಳ ಕಾಟ, ಟ್ರಾಫಿಕ್ ಸಮಸ್ಯೆಯ ಕಿರಿಕಿರಿಯನ್ನ ಪರಿಹರಿಸದೆ ಪೊಲೀಸರು ವಿಫಲರಾಗಿದ್ದಾರೆ ಎನ್ನುವುದು ಇಲ್ಲಿನ ಜನರ ಆರೋಪವಾಗಿದೆ. ನಾವೀಗ BGS ಇಂಜಿನಿಯರಿಂಗ್ ಕಾಲೇಜಿನ ಮುಂಭಾಗದಲ್ಲಿರುವಂಥ ರಸ್ತೆಯಲ್ಲಿದ್ದೀವಿ. ಈ ರಸ್ತೆಯ ಎದುರಲ್ಲಿಯೇ ಒಂದು ಪಾರ್ಕ್ ಇದೆ. ಈ ಪಾರ್ಕ್ನಲ್ಲಿ ಅಲ್ಲಲ್ಲಿ ಕಸ ಕಡ್ಡಿಗಳು ಬಿದ್ದಿರೋದನ್ನು ನಾವು ನೋಡ್ತೀವಿ. ಹಾಗೆಯೇ ಬೀದಿ ನಾಯಿಗಳ ಕಾಟ ಇಲ್ಲಿ ಹೆಚ್ಚಾಗಿರೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಆಮೇಲೆ ಇಲ್ಲಿನ ಜನ ಹೇಳ್ತಾ ಇದ್ದಾರೆ, ರೋಡ್ ಎಲ್ಲ ಭಾಳ ಕ್ಲೀನ್ ಆಗಿದ್ದಾವೆ, ಚೆನ್ನಾಗಿದ್ದಾವೆ, ರಸ್ತೆಗಳಲ್ಲಿ ಯಾವುದೇ ಗುಂಡಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಇನ್ನೊಂದಷ್ಟು ಜನ ಹೇಳ್ತಾ ಇದ್ದಾರೆ, ಈ ರಸ್ತೆಗಳಲ್ಲಿ ಒಂದು ಟ್ರಾಫಿಕ್ಕನ್ನು ನಿಭಾಯಿಸೋಕ್ಕೆ ಆಗ್ತಾಯಿಲ್ಲ. ಬೆಳಗ್ಗೆ ಎದ್ದು ಬಂದರೆ ಇಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಮಕ್ಕಳು ಸ್ಕೂಲಿಗೆ ಹೋಗೋದಕ್ಕೆ ಆಗೋದಿಲ್ಲ. ಇಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಇರೋದಿಲ್ಲ. ಸಣ್ಣ ಪುಟ್ಟ ಕಿರಿಕಿಗಳು ರಸ್ತೆಯಲ್ಲಿ ಆಗೋದಿಲ್ಲ, ಸರ್ವೇ ಸಾಮಾನ್ಯವಾಗಿದೆ. ಇನ್ನಾದರೂ ಕೂಡ ಗಮನಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸರ್, ಇಲ್ಲಿ ತುಂಬ ಸಮಸ್ಯೆ ಇದೆ. ಯಾಕೆಂದರೆ ನಾವು ಬೆಳಿಗ್ಗೆ ಆಯ್ತು ಅಂತ ಅಂದರೆ, ಯಾಕೆ ನಾನು ಆಟೋ ಡ್ರೈವರ್ ಆಗಿ 25 ವರ್ಷದಿಂದ ಈ ಭಾಗದಲ್ಲಿದ್ದೀನಿ. ಬೆಳಿಗ್ಗೆ ಸ್ಕೂಲ್ ಟೈಮಲ್ಲಿ ಫಸ್ಟು ಮಕ್ಕಳುಗಳು ಸ್ಕೂಲ್ ಟೈಮಲ್ಲಿ ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ಇರೋದಿರ್ಬೋದು, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವು ಹೇಳ್ಬೇಕಂದ್ರೆ ಇಲ್ಲಿ ಪೊಲೀಸ್ ಇಲಾಖೆನೇ ಎಲ್ಲೋ ವಿಫಲವಾಗ್ತಾ ಇದೆ. ನಾಗಪುರ ವಾರ್ಡ್ನಲ್ಲಿ ಸ್ವಲ್ಪ ಕಸದ ಸಮಸ್ಯೆ ಇದೆ. ಆಮೇಲೆ ಕಡೆಗೆ ಬಸ್ಗಳೆಲ್ಲ ಈ ಕಡೆ ಬಿಟ್ಟ ಮೇಲೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಯಿತು. ಮಹಾಲಕ್ಷ್ಮಿ ಲೇಔಟಿಂದ ಆ ಕಡೆ ಹೋಗ್ತಾಯಿತ್ತು ಎಂಟ್ರೆನ್ಸ್ಗೆ. ಇವತ್ತು ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ, ಮತ್ತು ಬಸ್ಗಳು ಈ ಕಡೆ ಹೋಗೋದ್ರಿಂದ ಹುಡುಗರಿಗೆ ಸ್ವಲ್ಪ ಅನಾನುಕೂಲ ಆಗುತ್ತೆ. ಮತ್ತು ಇನ್ನೂ ಸ್ವಲ್ಪ ಹೆಚ್ಚಿಗೆ ಇನ್ನೂ ಮಾಡಬೇಕು ವಾರ್ಡ್ನಲ್ಲಿ. ಸರ್, ಇಲ್ಲಿ ನಾಗಪುರ ಸಂಬಂಧಪಟ್ಟಿದ್ದಂದರೆ ನಮ್ಮ ಶಾಸಕರಾದಂಥ ಗೋಪಾಲಣ್ಣ ಅವರು ಪ್ರತಿಯೊಂದು ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ನಾವು ಕೇಳಿದ್ದು ಯಾವುದೂ ಇಲ್ಲ ಅಂದಿಲ್ಲ.
ಪ್ರತಿಯೊಂದು ಮೋರೆ ಆಗಲಿ ಮತ್ತು ಒಂದು ನೀರಿಗಾಗಲಿ ಪ್ರತಿಯೊಂದು ಏನೇ ಕೆಲಸಕ್ಕೆ ಹೋದ್ರೂ ಯಾವುದೇ ಕಾರಣಕ್ಕೂ ಇಲ್ಲ ಅಂತೇನು ಹೇಳಿಲ್ಲ. ಇವತ್ತಿನವರೆಗೂ ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾರೆ, ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾರೇ ಸಣ್ಣ ಒಂದು ಹುಡುಗ ಹೋಗಿ ನನಗೆ ಹಣ ಹಿಂಗೆ ಬುಕ್ಸ್ ಬೇಕು ಈ ಥರ ಇದು ಬೇಕು ಅಂದರೂ ಇಮ್ಮಿಡಿಯೇಟಾಗಿ ಸ್ಪಂದಿಸ್ತಾರೆ. ನಮಗೆ ಇಲ್ಲೆಲ್ಲ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದ್ದಾರೆ. ಅಭಿವೃದ್ಧಿ ಕೆಲಸಗಳ ಆಗಿದೆ, ಏನು ತೊಂದರೆ ಇಲ್ಲ. ಎಲ್ಲ ರೀತಿಯಲ್ಲೂ ಆಗಿದೆ. ತೋಟಗಾರಿಕೆ ಇರ್ಬೋದು, ಮತ್ತು ಅರಣ್ಯ ಇಲಾಖೆ ಇರ್ಬೋದು, ಮತ್ತು ಕಂದಾಯ ಇಲಾಖೆ ಇರ್ಬೋದು, ಆಮೇಲೆ ಇಂಜಿನಿಯರಿಂಗ್ ಇಲಾಖೆ ಇರ್ಬೋದು, ಎಲ್ಲರಿಗೂ ಅಭಿವೃದ್ಧಿ ಆಗಿದೆ. ನಮ್ಮ ಮಾನ್ಯ ಶಾಸಕರು ಅಭಿವೃದ್ಧಿ ಅಧಿಕಾರಕರು ಅಂತ ಅಧಿಕಾರು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಾಗ್ಪುರ ವಾರ್ಡ್ನಲ್ಲಿ ನಾವು ಅಲ್ಲಲ್ಲಿ ಸುತ್ತಾಡಿದ್ವಿ, ಕೆಲವೊಂದಷ್ಟು ರಸ್ತೆಗಳಲ್ಲಿ ಎಲ್ಲ ಓಡಾಡಿದ್ವಿ, ಎಲ್ಲ ಜನರನ್ನೆಲ್ಲ ಮಾತಾಡ್ಸಿದ್ವಿ. ಒಟ್ಟಾರೆಯಾಗಿ ಕೇಳಿ ಬರ್ತಾ ಇರುವಂಥ ಅಭಿಪ್ರಾಯ ಏನು ಅಂತಂದರೆ, ಇಲ್ಲಿ ಕೌನ್ಸಿಲರ್ ಅಂದರು ಗೋಪಾಲಯ್ಯನವರೇ, ಶಾಸಕರಂದರು ಗೋಪಾಲಯ್ಯನವರೇ, ಇನ್ನೇನು ಮಾಡೋಕೆ ಉಳಿದಿಲ್ಲ ಇಲ್ಲಿ ಕೆಲಸ. ಯಾಕೆಂತಂದರೆ ಗೋಪಾಲಯ್ಯನವರು ಎಲ್ಲ ಕೆಲಸ ಕಾರ್ಯಗಳನ್ನು ಈಗ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಆದಾಗ್ಯೂ ಕೂಡ ಕೆಲವೊಂದು ರಸ್ತೆಗಳಲ್ಲಿ ವಾಹನಗಳ ಒಂದು ಸಮಸ್ಯೆ ಇರುವಂಥದ್ದು ನಮ್ಮ ಕಣ್ಣಿಗೆ ಗೋಚರವಾಗಿದೆ. ಮತ್ತು ಅಲ್ಲಲ್ಲಿ ಕೆಲವೊಂದು ಪಾರ್ಕ್ಗಳಲ್ಲಿ ಇನ್ನೂ ಕ್ಲೀನಿಂಗ್ ಬರಬೇಕಾಗಿದೆ. ಸೊ ಇದು ಮೂಲಭೂತ ಸಮಸ್ಯೆಗಳ ಕೊರತೆ ಏನು ಈ ವಾರ್ಡ್ನಲ್ಲಿ ಇಲ್ಲ. ಆದರೆ ಒಂದು ಕುಡಿಯುವ ನೀರಿನ ಒಂದು ಸಮಸ್ಯೆ ಒಂದು ಇದ್ದಂಗಿದೆ. ಯಾಕೆಂದರೆ ಒಂದು ಪೈಪ್ಲೈನ್ ಮಾಡಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಸೌಲಭ್ಯ ಇಲ್ಲಿ ಒದಗಿಸಿಕೊಡಬೇಕು. ಅದನ್ನು ನಾವು ಶಾಸಕರಿಗೆ ಮನವಿ ಮಾಡ್ಕೋತೀವಿ ಅಂತ ಹೇಳಿ ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.